ಪ್ರಕಾರನೇ ನಮ್ಮ ತಾಲೂಕಿನಲ್ಲಿ ಕೂಡ ಸಾಕಷ್ಟು ಹಾಸ್ಟೆಲ್ಗಳ ಸಮಸ್ಯೆ ಅದಾವ. ಇನ್ನೊಂದೇನಂತಂದ್ರೆ ಶಿಕ್ಷಣ ಇಲಾಖೆಯಿಂದ ಟೀಚರ್ಗಳನ್ನ ನೇಮಕ ಮಾಡಿಕೊಂಡು ಒಂದ್ 4 ತಿಂಗಳಿಂದ ನಾನು ಹೇಳ್ತಾ ಇದ್ದೀನಿ, ಅವ್ರನ್ನ ಮರಳಿ ನಮ್ಮ ಒಂದು ಸ್ಕೂಲಿಗೆ ಕಳಿಸ್ರಿ ಅಂತೇಳಿ. SC/ST ಕಮಿಟಿಯಲ್ಲಿ ಕೂಡ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿದೆ. ಮೊನ್ನೆ ಅಧ್ಯಕ್ಷರು ಕೂಡ ಅವರಿಗೆ ಸಂಬಂಧಪಟ್ಟ ಇಲಾಖೆ ಆಫೀಸರಿಗೆಲ್ಲ ಹೇಳಿದ್ರು. ಆದ್ರೆ ಅದನ್ನ ಇವತ್ತಿಗೂ ಕಿವಿಯಾಗ ಯಾಕೆ ಅಂತಿಲ್ಲ. ಏನ್ ಕಾರಣ ಅಂತ ನನ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಶಿಕ್ಷಕರ ಕೊರತೆ ಜಾಸ್ತಿ ಇರೋದ್ರಿಂದ ಇದ್ದ ಶಿಕ್ಷಕರನ್ನೆಲ್ಲ ಇವರು ವಾರ್ಡನ್ ಅಂತ ತಗೋತಾರಂದ್ರೆ ಇದು ಯಾವ ಒಂದು ಅಧಿಕಾರಿಗಳು ನಮ್ಗೆ ಹೇಳಬೇಕು. ಇವತ್ತು ತಕ್ಷಣನೇ ರಿಲೀವ್ ಮಾಡಿ ಅವರು ಯಾವ ಸ್ಕೂಲಿಗೆ ಕಳಿಸ್ತಾರ ಮೊದಲು ಎಲ್ಲಿತ್ತು ಅಲ್ಲಿ ಮಾಡಿಕೊಡ್ಬೇಕು. ಇದು ತಮ್ಮ ಗಮನ ತರ ಬಯಸ್ತೀನಿ ಸರ್. ಎಷ್ಟು ಜನ ತಗೊಂಡಿದ್ದೀರಿ? ಮಾಡ್ತೀರಿ ನೀವು? 4 ತಿಂಗಳಾಯ್ತು ನಾವು ಹೇಳೋದು. ಏನ್ ಕಾರಣ ಹೇಳ್ಬಿಟ್ಟಲ್ಲ, ಏನ್ ಕಾರಣ ರಿಪೋರ್ಟ್ ಆಗಿರೋ ಅಂತ ಹೇಳಿದಾಗ ಅದ್ರಾಗ ಏನ್ ಕಾರಣ, ಏನ್ ಒತ್ತಡ ಅದ ನಿಮ್ಗೆ ಏನ್ ಅನ್ಕೊಂಡ್ಬಿಟ್ರಿ ದೇವ್ರಿಗೆ? ಸರ್ ಇದು ಆಗ್ಬೇಕು ಸರ್. ನಿಮ್ ಬಗ್ಗೆ ನಮ್ಮ ನಿಜವಾಗ್ಲೂ ನಮ್ಮ ತಾಲೂಕು ಸಮಸ್ಯೆನ ತಾವು ಬಗೆಹರಿಸಿದೆ ಅಂತ ನಂಬಿಕೆ ಇಟ್ಟೀನಿ. ಇಲ್ಲ ದಯಮಾಡಿ ಸರ್ ಇವತ್ತೇ ಆರ್ಡರ್ ಹಾಕ್ತೀವಿ ಸರ್. ಇಲ್ಲ ಕಿವಿಗೆ ಬರ್ತಾ ಇಲ್ಲ ಸರ್. ಸಾಕಷ್ಟು ಸಮಸ್ಯೆಗಳದಾವ ನಮ್ಗೆ. ಇವತ್ತೇನ್ ಮೀಟಿಂಗ್ ಆದ ಮಾತಾಡಿ ಅವ್ರ ಮನೆಗೆ ಅವ್ರು ಹೋಗ್ಬಿಡ್ತಾರೆ. ಪ್ರಕಾರನೇ ನಮ್ಮ ತಾಲೂಕಿನಲ್ಲಿ ಕೂಡ ಸಾಕಷ್ಟು ಹಾಸ್ಟೆಲ್ಗಳ ಸಮಸ್ಯೆ ಅದಾವ. ಇನ್ನೊಂದೇನಂತಂದ್ರೆ ಶಿಕ್ಷಣ ಇಲಾಖೆಯಿಂದ ಟೀಚರ್ಗಳನ್ನ ನೇಮಕ ಮಾಡಿಕೊಂಡು ಒಂದ್ 4 ತಿಂಗಳಿಂದ ನಾನು ಹೇಳ್ತಾ ಇದ್ದೀನಿ, ಅವ್ರನ್ನ ಮರಳಿ ನಮ್ಮ ಒಂದು ಸ್ಕೂಲಿಗೆ ಕಳಿಸ್ರಿ ಅಂತೇಳಿ. SC/ST ಕಮಿಟಿಯಲ್ಲಿ ಕೂಡ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿದೆ. ಮೊನ್ನೆ ಅಧ್ಯಕ್ಷರು ಕೂಡ ಅವರಿಗೆ ಸಂಬಂಧಪಟ್ಟ ಇಲಾಖೆ ಆಫೀಸರಿಗೆಲ್ಲ ಹೇಳಿದ್ರು. ಆದ್ರೆ ಅದನ್ನ ಇವತ್ತಿಗೂ ಕಿವಿಯಾಗ ಯಾಕೆ ಅಂತಿಲ್ಲ. ಏನ್ ಕಾರಣ ಅಂತ ನನ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಶಿಕ್ಷಕರ ಕೊರತೆ ಜಾಸ್ತಿ ಇರೋದ್ರಿಂದ ಇದ್ದ ಶಿಕ್ಷಕರನ್ನೆಲ್ಲ ಇವರು ವಾರ್ಡನ್ ಅಂತ ತಗೋತಾರಂದ್ರೆ ಇದು ಯಾವ ಒಂದು ಅಧಿಕಾರಿಗಳು ನಮ್ಗೆ ಹೇಳಬೇಕು. ಇವತ್ತು ತಕ್ಷಣನೇ ರಿಲೀವ್ ಮಾಡಿ ಅವರು ಯಾವ ಸ್ಕೂಲಿಗೆ ಕಳಿಸ್ತಾರ ಮೊದಲು ಎಲ್ಲಿತ್ತು ಅಲ್ಲಿ ಮಾಡಿಕೊಡ್ಬೇಕು. ಇದು ತಮ್ಮ ಗಮನ ತರ ಬಯಸ್ತೀನಿ ಸರ್. ಎಷ್ಟು ಜನ ತಗೊಂಡಿದ್ದೀರಿ? ಮಾಡ್ತೀರಿ ನೀವು? 4 ತಿಂಗಳಾಯ್ತು ನಾವು ಹೇಳೋದು. ಏನ್ ಕಾರಣ ಹೇಳ್ಬಿಟ್ಟಲ್ಲ, ಏನ್ ಕಾರಣ ರಿಪೋರ್ಟ್ ಆಗಿರೋ ಅಂತ ಹೇಳಿದಾಗ ಅದ್ರಾಗ ಏನ್ ಕಾರಣ, ಏನ್ ಒತ್ತಡ ಅದ ನಿಮ್ಗೆ ಏನ್ ಅನ್ಕೊಂಡ್ಬಿಟ್ರಿ ದೇವ್ರಿಗೆ? ಸರ್ ಇದು ಆಗ್ಬೇಕು ಸರ್. ನಿಮ್ ಬಗ್ಗೆ ನಮ್ಮ ನಿಜವಾಗ್ಲೂ ನಮ್ಮ ತಾಲೂಕು ಸಮಸ್ಯೆನ ತಾವು ಬಗೆಹರಿಸಿದೆ ಅಂತ ನಂಬಿಕೆ ಇಟ್ಟೀನಿ. ಇಲ್ಲ ದಯಮಾಡಿ ಸರ್ ಇವತ್ತೇ ಆರ್ಡರ್ ಹಾಕ್ತೀವಿ ಸರ್. ಇಲ್ಲ ಕಿವಿಗೆ ಬರ್ತಾ ಇಲ್ಲ ಸರ್. ಸಾಕಷ್ಟು ಸಮಸ್ಯೆಗಳದಾವ ನಮ್ಗೆ. ಇವತ್ತೇನ್ ಮೀಟಿಂಗ್ ಆದ ಮಾತಾಡಿ ಅವ್ರ ಮನೆಗೆ ಅವ್ರು ಹೋಗ್ಬಿಡ್ತಾರೆ. ಪ್ರಕಾರನೇ ನಮ್ಮ ತಾಲೂಕಿನಲ್ಲಿ ಕೂಡ ಸಾಕಷ್ಟು ಹಾಸ್ಟೆಲ್ಗಳ ಸಮಸ್ಯೆ ಅದಾವ. ಇನ್ನೊಂದೇನಂತಂದ್ರೆ ಶಿಕ್ಷಣ ಇಲಾಖೆಯಿಂದ ಟೀಚರ್ಗಳನ್ನ ನೇಮಕ ಮಾಡಿಕೊಂಡು ಒಂದ್ 4 ತಿಂಗಳಿಂದ ನಾನು ಹೇಳ್ತಾ ಇದ್ದೀನಿ, ಅವ್ರನ್ನ ಮರಳಿ ನಮ್ಮ ಒಂದು ಸ್ಕೂಲಿಗೆ ಕಳಿಸ್ರಿ ಅಂತೇಳಿ. SC/ST ಕಮಿಟಿಯಲ್ಲಿ ಕೂಡ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿದೆ. ಮೊನ್ನೆ ಅಧ್ಯಕ್ಷರು ಕೂಡ ಅವರಿಗೆ ಸಂಬಂಧಪಟ್ಟ ಇಲಾಖೆ ಆಫೀಸರಿಗೆಲ್ಲ ಹೇಳಿದ್ರು. ಆದ್ರೆ ಅದನ್ನ ಇವತ್ತಿಗೂ ಕಿವಿಯಾಗ ಯಾಕೆ ಅಂತಿಲ್ಲ. ಏನ್ ಕಾರಣ ಅಂತ ನನ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಶಿಕ್ಷಕರ ಕೊರತೆ ಜಾಸ್ತಿ ಇರೋದ್ರಿಂದ ಇದ್ದ ಶಿಕ್ಷಕರನ್ನೆಲ್ಲ ಇವರು ವಾರ್ಡನ್ ಅಂತ ತಗೋತಾರಂದ್ರೆ ಇದು ಯಾವ ಒಂದು ಅಧಿಕಾರಿಗಳು ನಮ್ಗೆ ಹೇಳಬೇಕು. ಇವತ್ತು ತಕ್ಷಣನೇ ರಿಲೀವ್ ಮಾಡಿ ಅವರು ಯಾವ ಸ್ಕೂಲಿಗೆ ಕಳಿಸ್ತಾರ ಮೊದಲು ಎಲ್ಲಿತ್ತು ಅಲ್ಲಿ ಮಾಡಿಕೊಡ್ಬೇಕು. ಇದು ತಮ್ಮ ಗಮನ ತರ ಬಯಸ್ತೀನಿ ಸರ್. ಎಷ್ಟು ಜನ ತಗೊಂಡಿದ್ದೀರಿ? ಮಾಡ್ತೀರಿ ನೀವು? 4 ತಿಂಗಳಾಯ್ತು ನಾವು ಹೇಳೋದು. ಏನ್ ಕಾರಣ ಹೇಳ್ಬಿಟ್ಟಲ್ಲ, ಏನ್ ಕಾರಣ ರಿಪೋರ್ಟ್ ಆಗಿರೋ ಅಂತ ಹೇಳಿದಾಗ ಅದ್ರಾಗ ಏನ್ ಕಾರಣ, ಏನ್ ಒತ್ತಡ ಅದ ನಿಮ್ಗೆ ಏನ್ ಅನ್ಕೊಂಡ್ಬಿಟ್ರಿ ದೇವ್ರಿಗೆ? ಸರ್ ಇದು ಆಗ್ಬೇಕು ಸರ್. ನಿಮ್ ಬಗ್ಗೆ ನಮ್ಮ ನಿಜವಾಗ್ಲೂ ನಮ್ಮ ತಾಲೂಕು ಸಮಸ್ಯೆನ ತಾವು ಬಗೆಹರಿಸಿದೆ ಅಂತ ನಂಬಿಕೆ ಇಟ್ಟೀನಿ. ಇಲ್ಲ ದಯಮಾಡಿ ಸರ್ ಇವತ್ತೇ ಆರ್ಡರ್ ಹಾಕ್ತೀವಿ ಸರ್. ಇಲ್ಲ ಕಿವಿಗೆ ಬರ್ತಾ ಇಲ್ಲ ಸರ್. ಸಾಕಷ್ಟು ಸಮಸ್ಯೆಗಳದಾವ ನಮ್ಗೆ. ಇವತ್ತೇನ್ ಮೀಟಿಂಗ್ ಆದ ಮಾತಾಡಿ ಅವ್ರ ಮನೆಗೆ ಅವ್ರು ಹೋಗ್ಬಿಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.